ಇನ್ನು ಪಾಕಿಸ್ತಾನ ವಿರುದ್ಧ ಮತ್ತೊಂದು ದೊಡ್ಡ ದಾಳಿಗಿಳಿಯುತ್ತಾ ಭಾರತ. ಪಾಕ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವನ್ನು ತೀರಿಸ್ಕೋತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು, ಗೃಹ ಸಚಿವ ಅಮಿತ್ ಶಾ ಅವರು ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ರಫೇಲ್ ಸುಖೋಯ್ 30 ವಿಮಾನಗಳನ್ನು ಬಳಸಿಕೊಂಡು ತಾಲೀಮು ನಡೀತಾ ಇದೆ. ಮತ್ತೊಂದು ದೊಡ್ಡ ದಾಳಿ ಅಂದರೆ ಉಗ್ರರ ನೆಲೆಗಳು ಅಂತ ಎಲ್ಲಿ ಹೇಳ್ತಾರೆ, ಆ ಉಗ್ರರ ನೆಲೆಗಳ ಮೇಲೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್. ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸ್ಕೊಳ್ಬೇಕು. ಭಾರತೀಯರು ಕೇಳ್ತಾ ಇದ್ದಾರೆ ಈ ಪ್ರಶ್ನೆಯನ್ನ. ಪಾಕಿಸ್ತಾನ ಗಡಿಭಾಗಕ್ಕೆ ಹೊಂದಿಕೊಂಡ ಭಾಗದಲ್ಲಿ ಈಗ ಭಾರತ ತಾಲೀಮ್ ಮಾಡ್ತಾ ಇದೆ. ರಫೇಲ್ ಮತ್ತು ಸುಖೋಯ್ 30 ಇದನ್ನು ಬಳಸ್ಕೊಂಡು ಸಮರಾಭ್ಯಾಸ ಅಂತ ನಾವೇನು ಕರಿತೀವಿ, ಆ ಸಮರಾಭ್ಯಾಸ ಈಗಾಗಲೇ ಭಾರತದ ವತಿಯಿಂದ ಆರಂಭ ಆಗಿಬಿಟ್ಟಿದೆ. ಗೊತ್ತಿಲ್ಲ ಯಾವಾಗ ಕೇಂದ್ರದಿಂದ ಗ್ರೀನ್ ಸಿಗ್ನಲ್ ಸಿಗುತ್ತೆ, ನುಗ್ಗಿ ಹೊಡೆಯೋದಕ್ಕೆ ನಮ್ಮ ವಾಯುಸೇನೆಯವರು ರೆಡಿಯಾಗಿದ್ದಾರೆ. ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್. ನೋಡೇ ಬಿಡೋಣ ಈ ಸರ್ತಿ ಅದು ಏನಾಗುತ್ತೆ ಅಂತ, ಹೊಡೆದೇ ಬಿಡೋಣ ಅಂತಕ್ಕಂಥ ಲೆಕ್ಕಾಚಾರ. ಒಂದು ಪ್ರತಿ ಬಾರಿನೂ ಒಂದು ರೀತಿಯಲ್ಲಿ ಆಗಬೇಕಲ್ಲ ಈ ಥರದ್ದು. ನಾವೇನು ಅವ್ರನ್ನ ಕೆಣಕ್ಕೊಂಡು ಹೋಗಿಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಪಾಕಿಸ್ತಾನಕ್ಕೆ ಹೊಂದಿಕೊಂಡಿರುವ ಭಾರತದ ಗಡಿಭಾಗದಲ್ಲಿ ನಡೀತಿರೋ ಸಮರಾಭ್ಯಾಸವನ್ನು ನೋಡಿದ್ರೆ ಮತ್ತೊಂದು ಏರ್ ಸ್ಟ್ರೈಕ್ ಅಥವಾ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸದ್ಯದಲ್ಲೇ ಅಂತ? ಅರವಿಂದ್, ಸಹಜವಾಗಿ ಆ ನಿರೀಕ್ಷೆಗಳನ್ನು ಮಾಡಲಾಗ್ತಾ ಇದೆ. ಯಾಕೆಂದರೆ ಈ ಹಿಂದೆ ಪಾಕಿಸ್ತಾನ ಕಾಲ್ ಕೆರೆದು ಜಗಳಕ್ಕೆ ಬಂದಂಥ ಸಂದರ್ಭದಲ್ಲಿ ಅಥವಾ ಭಯೋತ್ಪಾದಕರನ್ನ ಬಳಸ್ಕೊಂಡು ದುಷ್ಕೃತ್ಯ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರತೀಕಾರವನ್ನು ಕೊಡುವಂಥ ಕೆಲಸವನ್ನು ದಿಟ್ಟವಾಗಿ ಮಾಡಿದೆ. ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ನಂತಹ ಏನು ಪ್ಲಾನ್ಗಳನ್ನು ಮಾಡೋ ಮೂಲಕ ಪಾಕಿಸ್ತಾನವನ್ನು ಬೆಚ್ಚಿ ಬೀಳಿಸುವಂಥ ಕೆಲಸವನ್ನು ಮಾಡಿತ್ತು. ಮತ್ತು ಮಾಡಿದಂಥ ದಾಳಿಗೆ ಪ್ರತೀಕಾರವನ್ನು ಕೂಡ ತೀರಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಈಗಲೂ ಕೂಡ ಅಂಥದ್ದೇ ಒಂದು ಪ್ರತೀಕಾರದ ನಿರೀಕ್ಷೆಯಲ್ಲಿ ಇಡೀ ದೇಶ ಕೂಡ ಇದೆ. ಜೊತೆಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಎಲ್ಲರೂ ಕೂಡ ಆ ಥರದೊಂದಿಷ್ಟು ಪ್ರಯತ್ನಗಳನ್ನು ಕೂಡ, ಪ್ಲಾನಿಂಗ್ ಅನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಸೇನಾ ಮುಖ್ಯಸ್ಥರು ಶ್ರೀನಗರವನ್ನು ತಲುಪಿದ್ದಾರೆ. ಅವರು ಕೂಡ ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಎಲ್ಲವೂ ಪ್ರಕ್ರಿಯೆಗಳು ಒಂದು ಕಡೆ ಆದರೆ, ಗಡಿ ಭಾಗದಲ್ಲಿ ಈಗಾಗಲೇ ಪ್ರಮುಖ ಯುದ್ಧ ವಿಮಾನಗಳು ಏನಿದಾವೆ ಅವೆಲ್ಲವೂ ಕೂಡ ಸಮರಾಭ್ಯಾಸವನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸಮುದ್ರಗಳಲ್ಲೂ ಕೂಡ INS ವಿಕ್ರಾಂತ್ ಸೇರಿದಂತೆ ಬೇರೆ ಬೇರೆ ನಮ್ಮ ನೌಕಾಬಲ ಏನಿದೆ ಅವುಗಳು ಕೂಡ ರಿಹರ್ಸಲ್ ಅನ್ನು ಈಗಾಗಲೇ ಶುರು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಎಲ್ಲ ಸೇನೆಗಳನ್ನು ಆಕ್ಟಿವೇಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದೆ. ಸೊ ಹೀಗಾಗಿ ಮುಂದಿನ ಹಂತದಲ್ಲಿ ದೊಡ್ಡ ಕಾರ್ಯಾಚರಣೆಗೆ ಏನಾದರೂ ಸರ್ಕಾರ ಚಿಂತನೆ ನಡೆಸಿದೆಯಾ ಅನ್ನುವಂಥ ಅನುಮಾನಗಳು ಸಹಜವಾಗಿ ಈಗ ಇರ್ತಾ ಇರುವಂಥದ್ದು. ಮುಂದಿನ 2-3 ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಬೆಳವಣಿಗೆಗಳು ಆಗುವಂಥ ಸಾಧ್ಯತೆಗಳನ್ನು ಕೂಡ ಈಗ ನೋಡಲಾಗ್ತಾ ಇದೆ. ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಎಲ್ಲದು ಯಾವುದೇ ಒಂದು ಪ್ಲಾನ್ ಮಾಡಿದ್ರು ಕೂಡ ಅದು ಪ್ರಾಪರ್ ಆಗಿ ಇರಬೇಕಾಗುತ್ತೆ. ಸೊ ಆ ಪ್ಲಾನಿಂಗ್ನ ಪ್ರಕಾರ ಈ ಒಂದು ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ಹಿಂದೆ ಕೂಡ ಯಾವುದೇ ದಾಳಿ ಆದ ಮೇಲೂ ಕೂಡ 1 ಅಥವಾ 2-3 ದಿನಗಳ ಅಂತರದಲ್ಲಿ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಹೀಗಾಗಿ ಇನ್ನೊಂದು 2 ದಿನಗಳಲ್ಲಿ ನಿಜವಾಗ್ಲೂ ಪ್ರತಿ ದಾಳಿಯನ್ನು ಮಾಡುವಂಥದ್ದಾಗಿದ್ದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. ಅದಕ್ಕೆ ಬೇಕಾದಂಥ ಪೂರಕ ತಯಾರಿಗಳು ಕೂಡ ಈಗಾಗಲೇ ಶುರುವಾಗಿದ್ದಾವೆ ಅರವಿಂದ್.